ನೀನಾದನ ಸೀರಿಯಲ್ ಬುಧವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಇಂದಿನ ಸಂಚಿಕೆಯಲ್ಲಿ ಮ್ಯಾಥ್ಸ್ ಸಾಲ್ವ್ ಮಾಡ್ಕೊಡೋಣ, ಬರೀ ಹೆಂಡ್ತಿಗಷ್ಟೇ ಹೆಲ್ಪ್ ಮಾಡೋದಲ್ಲ, ತಂಗಿಗೂ ಹೆಲ್ಪ್ ಮಾಡುವಂಥ ವೈಶು ಅವಳದು ಹೋಮ್ವರ್ಕ್ ಬುಕ್ನ, ಮ್ಯಾಥ್ಸ್ ಬುಕ್ನ ನಮ್ಮ ವಿಕ್ರಮ್ ಕೈಯಲ್ಲಿ ಕೊಟ್ಟಿರ್ತಾನೆ. ಇಬ್ಬರು ಜಗಳ ಮಾಡ್ಕೊಂಡ ಕೂತಿರ್ತಾರೆ, ವೇದ ಮತ್ತು ವಿಕ್ರಮು. ಅಣ್ಣ ಫಸ್ಟು ನಾನು ಹೋಮ್ವರ್ಕ್ ಮಾಡ್ತೀಯಾ ಅಥವಾ ಬರೀ ಜಗಳ ಆಡೋದ್ರಲ್ಲೇ ಇರ್ತೀರಾ ಅಂತಂದಾಗ, ಮಾಡ್ತೀನಿ ರೇ, ಯಾರು ಮಾಡಲ್ಲ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಕ್ಯಾಲ್ಕುಲೇಟ್ ಮಾಡೋ ಥರ ಬಿಲ್ಡಪ್ ಕೊಡ್ತಾ ಇರ್ತಾರೆ ನಮ್ಮ ವಿಕ್ರಮು. ಅಲ್ಲಿಗೆ ನಮ್ಮ ಬಾಲಮುನ್ನ ಬರ್ತಾರೆ. ಅಣ್ಣ ಕೈಯಲ್ಲಿ ಬುಕ್ ಇಟ್ಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ವೈಶುದ್ ಹೋಮ್ವರ್ಕು ಮ್ಯಾಥ್ಸ್ ಸಾಲ್ವ್ ಮಾಡ್ತಿದ್ದಾರೆ ನಿಮ್ಮ ಅಣ್ಣ ಅಂತ ವೇದ ಅಂತಾಳೆ. ಇಬ್ಬರು ಕೈ ಹಿಂಗೆ ಅಂದ್ಕೊಂಡು ಚೆನ್ನಾಗಿ ನಕ್ಬಿಡ್ತಾರೆ. ಯಾಕ್ರು ನಗ್ತಿದ್ದೀರಾ ಅಂತ ವೇದ ಕೇಳ್ತಾಳೆ. ಅದಕ್ಕೆ ನಮ್ಮ ಅಣ್ಣ ಮ್ಯಾಥ್ಸು ಅದಕ್ಕೆ ಫುಲ್ ವೀಕ್, ಅವ್ರು ಕಾಲೇಜ್ಗೆ ಹೋಗಿಲ್ಲ ಅಂತ ನಗ್ತಿರ್ತಾರಲ್ಲೋ, ಸುಮ್ಮನೆ ಇದ್ದರೆ ಸರಿ ಇವಾಗ ಅಂತ ನಮ್ಮ ವಿಕ್ರಮ್ ಅಂತಾನೆ. ಅದಕ್ಕೆ ಇಲ್ಲ ಕಣ್ರು, ನೀವೇಳ್ರಿ ಅಂತ ವೇದ ಅಂತಾಳೆ. ಅದಕ್ಕೆ ನಮ್ಮಣ್ಣ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ, ಹೋಮ್ವರ್ಕ್ ಅಂದ್ರೇನು ಅಂತಲೇ ಗೊತ್ತಿಲ್ಲ ಅವನಿಗೆ. ಯಾರಾದರೂ ಬ್ರೈಟ್ ಸ್ಟೂಡೆಂಟ್ ಇರ್ತಾರಲ್ಲ, ಅವನ ಹತ್ರ ನೋಟ್ಸ್ ಇಸ್ಕೊಂಬಂದು ಎಲ್ಲ ಕಾಪಿ ಮಾಡಿ ತಗೊಂಡೋಗಿ ಕೊಡ್ತಿದ್ದ. ಹೋಗಿ ಅವ್ರ ಹತ್ರ ಮ್ಯಾಥ್ಸ್ ಸಾಲ್ವಿಗೆ ಕೊಟ್ಟಿದ್ರಲ್ಲ ಅಂತ ಇಬ್ಬರು ನಮ್ಮ ವಿಕ್ರಮ್ನ ಚೆನ್ನಾಗಿ ಆಡ್ಕೊಂಡು ನಗ್ತಾ ಇರ್ತಾರೆ. ಅಂದರೆ ನಿಮ್ಮ ಅಣ್ಣ ಫೇಲಾ ಅಂತ ವೇದ ಕೇಳ್ತಾಳೆ. ಇಲ್ಲ ಕಣಕ್ಕೆ, ಪಾಸೇ, ಆದರೆ ಮುಂದೆ ಕೂತಿರೋರು ಕೃಪಾ ಕಟಾಕ್ಷ ಇದ್ದರೆ ಮಾತ್ರ ಅವ್ನು ಪಾಸ್ ಆಗ್ತಿದ್ದ ಅಂತ ಆಡ್ಕೊಂತಾರೆ. ಹಂಗಾದ್ರೆ ಕಾಪಿ ಕ್ಯಾಟ್, ಬೇಡ ನೋಡು, ಆಡ್ಕೋಬೇಡ ನೋಡು ಬೇತಾಳ ಅಂತ ವಿಕ್ರಮ್ ಅಂತಾನೆ. ಹೇಳ ವೈಶು, ನೀನು ಹೇಳು ವೈಶು, ಬಾಲಮುನ್ನ ನೀವು ಹೇಳ್ರಿ, ಕಾಪಿ ಕ್ಯಾಟ್ ಅಂತ ಹೇಳ್ಬಿಟ್ಟು ನಮ್ಮ ವಿಕ್ರಮನ ಎಲ್ಲರೂ ಸೇರ್ಕೊಂಡು ರೇಗಿಸ್ತಾ ಇರ್ತಾರೆ. ತಗೊಳ್ಳೆ ನೀನೇ ಮಾಡ್ಕೊಳ್ಳೆ ಅಂತ ನಮ್ಮ ವಿಕ್ರಮ್ ಎಕ್ಸಸೈಸ್ನ ವೈಶು ಹತ್ರ ಎಸ್ದುಬಿಟ್ಟು ಹೋಗ್ತಾನೆ. ಅದಕ್ಕೆ ಏನು ಮಾಡೋದು ಇವಾಗ, ಅಣ್ಣ ಕೋಪ ಮಾಡ್ಕೊಂಡು ಹೋದ್ರು ಅಂತ. ವೈಶು ನೀನೇನು ತಲೆ ಕೆಡಿಸ್ಕೊಬೇಡ, ನನಗೆ ನಿಮ್ಮ ಅಣ್ಣನ ಕೋಪ ಬರ್ಸೋದು ಗೊತ್ತು, ಅವ್ರನ್ನ ಸಮಾಧಾನ ಮಾಡೋದು ಗೊತ್ತು ಅಂದ್ಬಿಟ್ಟು ವೇದ ಅಲ್ಲಿಂದ ಹೋಗ್ತಾಳೆ. ವೈಶು ನೀನೇನು ತಲೆ ಕೆಡಿಸ್ಕೊಬೇಡ, ನಿನ್ನ ಪ್ರಾಬ್ಲಮ್ ನಾವಿಬ್ಬರು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಬಾಲಮುನ್ನ ಹೋಗ್ತಾರೆ. ನೀವೇ ದೊಡ್ಡ ಪ್ರಾಬ್ಲಮ್ಮು ಅಂತ ನಮ್ಮ ವೈಶು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ರೇವಕಿ ಆ ಪೇಷಂಟ್ನ ಅವರು ವೇದನ ಮನೆ ಕರ್ಕೊಂಡು ಹೋಗೋದು ಬಿಟ್ಟು ಹಳ್ಳಿ ಮನೆ ಕರ್ಕೊಂಡು ಬಂದಿರ್ತಾಳೆ. ಡಾಕ್ಟ್ರು ಬಂದಮೇಲೆ, ಅಲ್ಲ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೂ ಕರ್ಕೊಂಡು ಬಂದ್ರಿ ಅಂತ ಡಾಕ್ಟರ್ ಅಂತಾಳೆ. ಎಂಥ ಡಾಕ್ಟ್ರೆ ನೀವು, ಇಂಥ ಮಧ್ಯರಾತ್ರಿಲಿ ಇವ್ರನ್ನ ಕರ್ಕೊಂಡೋಗಿ, ಅಕ್ಕನ ಕರ್ಕೊಂಡೋಗಿ ನಾನು ಇವಾಗ ಸರ್ಪ್ರೈಸ್ ಕೊಡೋಕ್ಕಾಗುತ್ತಾ? ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಕರ್ಕೊಂಡೋಗಿ ನಾನು ಅವ್ರಿಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ, ನೀವೀಗ ಹೋಗಿ, ನೀವು ಮನೆಗೆ ಹೋಗಿ ರೆಸ್ಟ್ ಹೋಗಿ ಅಂತ ಡಾಕ್ಟ್ರಿಗೆ ಅಂತಾಳೆ. ಅದಕ್ಕೆ ಡಾಕ್ಟ್ರು, ಏನು ಇವ್ರನ್ನ ಬಿಟ್ಟು ನಾನು ಒಬ್ಬಳೇ ಮನೆಗೆ ಹೋಗೋದಾ ಅಂತ ಅಂತಾಳೆ. ಮತ್ತು ರಿಸ್ಕ್, ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ತಲೆಗೆ ಬರುತ್ತೆ ಅಂತ ಡಾಕ್ಟ್ರ್ ಅಂತಾಳೆ. ಎಂಥ ಡಾಕ್ಟ್ರೆ ನೀವು, ತಲೆಗೂ ಬರಲ್ಲ ಕಾಲಿಗೂ ಬರಲ್ಲ, ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಹೋಗಿ ಅಕ್ಕನೊಟ್ಟಿಗೆ ನಾನು ಇರ್ತೀನಿ, ನಾನು ನೋಡ್ಕೊತೀನಿ ಅಂತಂದಾಗ, ಸರಿ ಆಯಿತು ನೋಡಿ, ಇವ್ರ ವಿಷಯದಲ್ಲಿ ನಾನು ತುಂಬ ರಿಸ್ಕ್ ತಗೊಳ್ತಿದ್ದೀನಿ, ನೀವು ಮನೆಗೆ ಹೋಗಿದ ತಕ್ಷಣ ವೇದನ ಹತ್ರ ಅಥವಾ ನೀವು ಕಾಲ್ ಮಾಡ್ಬೇಕು ನನಗೆ ಅಂತ ಡಾಕ್ಟ್ರು ಹೇಳ್ತಾರೆ. ಆಯ್ತಾಯಿತು ನಾನು ಕಾಲ್ ಮಾಡ್ತೀನಿ, ನೀವು ಹೋಗಿ ಅಂತ ರೇವಕಿ ಹೇಳ್ತಾಳೆ ಡಾಕ್ಟ್ರಿಗೆ. ನಾನು ಇವ್ರ ವಿಷಯದಲ್ಲಿ ತುಂಬ ರಿಸ್ಕ್ ತಗೊಳ್ತಿದ್ದೀನಿ, ಅರ್ಥ ಆಯ್ತಲ್ವಾ ಅಂತ ಅಂತಾಳೆ ಡಾಕ್ಟ್ರು. ಅಂದರೆ ಅವಳು ದುಡ್ಡು ಬೇಕು ಅಂತ ಇಂಡೈರೆಕ್ಟಾಗಿ ಕೇಳ್ತಿದ್ದಾಳೆ. ಅದಕ್ಕೆ ರೇವಕಿದ್ರು, ಅರ್ಥ ಆಯಿತು, ನಾಳೆ ಬಂದು ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ, ನೀವು ಇವಾಗ ಹೋಗಿ ಅಂತ ಹೇಳಿ, ಸರಿ ಆಯಿತು ಅಂತ ಡಾಕ್ಟ್ರು ಅಲ್ಲಿಂದ ಹೋಗ್ತಾಳೆ. ಅದಾದಮೇಲೆ, ಅಕ್ಕ ನಿಮ್ಮನ್ನು ನೋಡೋದಕ್ಕೆ ನಾಳೆ ಒಂದು ಫ್ಯಾಮಿಲಿ ಕಾಯ್ತಾ ಇದೆ ಗೊತ್ತಾ ಅಂತ ರೇವಕಿ ಅಂತಾಳೆ. ಅದಕ್ಕೆ ಯಾರು ಅಂತ ಕೇಳ್ತಾರೆ ಪೇಷಂಟ್. ಅದಕ್ಕೆ ಯಾರ, ವೇದ ಮತ್ತು ವೇದನ್ ಫ್ಯಾಮಿಲಿ. ಹಂಗೆ ಮನಸ್ಸಲ್ಲಿ ರೇವಕಿ ಅಡಬೆ ವೇದನ ಮುಕ್ತಲ್ಲಿರೋ ನಗುನ ಹಂಗೆ ಬತ್ತಿಸ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ನಮ್ಮ ರೇವಕಿ. ಇನ್ನೊಂದು ಕಡೆ ನಮ್ಮ ವಿಕ್ಕಿ ಸಿಟ್ ಮಾಡ್ಕೊಂಡು ಬಾಗಿಲು ಕ್ಲೋಸ್ ಮಾಡ್ಕೊಂಡು ರೂಮಲ್ಲಿ ಕೂತಿರ್ತಾನೆ. ಅವನನ್ನು ಸಮಾಧಾನ ಮಾಡೋಕ್ಕೆ ತಲೆ ತುಂಬ ಹೂವು ಮುಟ್ಕೊಂಡು ಏನದು ಮಲ್ಲಿಗೆ ಹೂವನ್ನ ನಮ್ಮ ವೇದ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾಳೆ. ವಿಕ್ರಮ್ ಬಾಗಿಲು ತೆಗಿಯೋ ಅಂತ ಅಂತಾಳೆ. ಇಲ್ಲ, ಇನ್ಮೇಲೆ ನಿನಗೆ ನನ್ನ ರೂಮಲ್ಲಿ ಎಂಟ್ರಿ ಇಲ್ಲ, ನನ್ನನ್ನು ಉರ್ಸೋಕ್ಕೆ ಅಂತ ಬರ್ತಿದ್ಯಾ, ನಡಿ ನೀನು ಎಲ್ಲಾದ್ರೂ ಮಲ್ಗೋಗು. ವಿಕ್ರಮ್ ಹೊರಗೆ ಚಳಿ ಇದೆ ಕಣೋ, ಹೋಗು, ನನಗದೆಲ್ಲ ಗೊತ್ತಿಲ್ಲ, ಎಲ್ಲಾದ್ರೂ ಹೋಗು, ನೀನು ಇವಾಗ ಬಾಗಿಲು ತೆಗ್ದಿಲ್ಲ ಅಂದರೆ ಬಿಲ್ಡಿಂಗ್ ಮೇಲಿಂದ ಹಾರಿ ಸತ್ತೋಗ್ಬಿಡ್ತೀನಿ ನಾನು ಅಷ್ಟೇ ಅಂತೇಳಿ ಅಂತಾಳೆ. ಹೋಗು ಸತ್ತೋಗು ಅಂತ ವಿಕ್ರಮ್ ಅಂತಾನೆ. ವಿಕ್ರಮ್ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಗ್ತಾಳೆ. ಸ್ವಲ್ಪ ಸುಮ್ಮನಿದ್ದು ಹೇಳೋಕ್ಕಾಗಲ್ಲ, ಇವಳು ತಿಕ್ಲು ಒಂಥರ ಹಂಗೆ ಮಾಡಿಬಿಡ್ತಾಳೆ ಅಂತ ಒಂದು ಬರೀ ಬನಿಯನಲ್ಲಿ ಕೂತಿರ್ತಾನಲ್ವ, ಒಂದು ಶರ್ಟ್ ಹಾಕೊಂಡು ಹೊರಗೆ ಬರ್ತಾನೆ. ಆವಾಗ ವೇದ ಅಲ್ಲಿ ನಿಂತಿರ್ತಾಳೆ. ಅಲ್ಲಿ ಒಂದು ನಮ್ಮ ರಾಜ್ಕುಮಾರ್ ಸರ್ದು ಒಂದು ಸಾಂಗಿಗೆ ಇಬ್ಬರು ಒಳ್ಳೆ ಸಖತ್ತಾಗಿ ಡ್ಯೂಯೆಟ್ ಮಾಡ್ತಾರೆ, ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಯಾರ್ಯಾರೆಲ್ಲ ಈ ಸೀರಿಯಲ್ ಅಭಿಮಾನಿಗಳು ಇದ್ದೀರಾ, ನಿಮಗೆಲ್ಲ ಇವತ್ತಿನ ಸಂಚಿಕೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಸಾಂಗಿಗೆ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಇನ್ನೊಂದು ಕಡೆ ವೀರ ಮತ್ತು ದಾಮೋದರ ಇಬ್ಬರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ನೋಡಿದೆ ನಿನ್ನ ತಮ್ಮನ್ನ ಹೆಂಡ್ತಿ ಸೆರಗಿಡ್ಕೊಂಡು ಓಡಾಡ್ಕೊಂಡು ಅವಳಿಗೆ ಅಡುಗೆ ಮನೆಯಲ್ಲೆಲ್ಲ ತರಕಾರಿ ಹೆಚ್ಕೊಂಡು ಥೂ ಅಂತೇಳಿ ದಾಮೋದರ ಅಂತಾನೆ. ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದಾನೆ, ಇರಲಿ ಬಿಡ್ರಿ ಅಂತ ವೀರ ಅಂತಾನೆ. ಅದಕ್ಕೆ ನಿನ್ನ ತಲೆ, ನಮ್ಮ ಈ ಫೀಲ್ಡಲ್ಲಿ ಹೊಸ ಜೀವನ ಅನ್ನೋದೇ ಇಲ್ಲ ಕಣೋ ಅಂತ ದಾಮೋದರ ಬೈತಾನೆ. ಅದಕ್ಕೆ ನಮ್ಮ ವೀರ ಇದ್ದವನು, ಹಿಂಗೆ ಹೇಳ್ತೀರಾ ಆಮೇಲೆ ಅವನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ವೀರ ಅಂತಾನೆ. ಅದನ್ನೆಲ್ಲ ಸಹಿಸ್ಕೊಳ್ಳಿ, ಇನ್ನೇನು ಮಾಡಲಿ, ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ ತಕ್ಷಣ ಮನೆಯಿಂದ ಹೊರಗೆ ಹೋಗ್ಬಿಡ್ತಾನಲ್ಲ, ಹಾಲು ಕೊಡೋ ಹಸು ನಾವು ಮನೆಯಿಂದ ಹೊರಗೆ ಹಾಕಿ ಆಮೇಲೆ ನಾವೇನು ಉಪವಾಸ ಇರಲ್ಲ ಅಂತ ದಾಮೋದರ ಅಂತಾನೆ. ವೀರಂಗೆ ಸಿಟ್ಟು ಬಂದು ಮನಸಲ್ಲೇ, ಅಂದರೆ ನಾನೇನು ಬರೀ ಸಗಣಿ ಹಾಕೋ ಓರಿನ ಅಂತ ಮನಸಲ್ಲೇ ಅನ್ಕೊಂತಾನೆ. ಅವೇದನ್ನ ಸೊಸೆ ಅಂತ ಒಪ್ಕೊಂಬಿಟ್ರಿ, ನಾನೇನಾರು ಅದೇ ಕೆಲಸ ಮಾಡಿದ್ರೆ ಅಂತ ವೀರ ಅಂತಾನೆ. ಅದಕ್ಕೆ ಕೊಂದು ಬಿಡ್ತಿದ್ದೆ ಅಂತ ದಾಮೋದರ ಅಂತಾರೆ. ಅದೇ ತಕ್ಷಣ ವೀರ, ಅವನಿಗೊಂದು ನ್ಯಾಯ ನನಗೊಂದು ನ್ಯಾಯ, ಈ ಕಡೆ ನೋಡಿದ್ರೆ ಪಾಪ ಪ್ರಾಣ ತೆಗಿತೀನಿ ಅಂತ ಇವ್ರು ಅಂತಾರೆ. ಆ ಗುಲಾಬಿ ನೋಡಿದ್ರೆ ನನ್ನನ್ನು ಮದುವೆ ಆಗುವಂಥ ಟಾರ್ಚರ್ ಕೊಡ್ತಿದ್ದಾಳೆ, ಅವನಿಗೊಂದು ನ್ಯಾಯ ನನಗೊಂದು ನ್ಯಾಯ ಅಂತ ಮನಸಲ್ಲೇ ಅನ್ಕೊಂತಾರೆ. ನಾವು ಕಾಡು ನಾಳು ಸಿಂಹಗಳ ಥರ,
ಆಳ್ತಾನೆ ಇರಬೇಕು ಕಾಡನ್ನ, ಆಳ್ತಾನೆ ನಾವು ಒಳ್ದೋಗ್ಬೇಕು. ಅದನ್ನ ಬಿಟ್ಟು ಈ ಮದುವೆ, ಹೆಂಡ್ತಿ, ಸಂಸಾರ ಇವೆಲ್ಲ ಬುಲ್ಶಿಟ್ ಅಂತ. ಸರಿಯಾಗಿ ಕೇಳಿಸ್ಕೊ, ನೀನು ಇದೆಲ್ಲದರಿಂದ ದೂರ ಇರಬೇಕು ಅಂತ ದಾಮೋದರ ವಾರ್ನ್ ಮಾಡ್ತಾನೆ. ಈ ಕಡೆ ಇವನಿಂದ ಸಾಮ್ರಾಜ್ಯನ ಕಿತ್ಕೊಳ್ಳೋಕ್ಕೂ ಆಗ್ತಿಲ್ಲ ವಿಕ್ರಮಿಂದ, ಆ ಕಡೆ ಗುಲಾಬಿ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಎಂಥ ಖರೀಬ್ ನಸೀಬಪ್ಪ ನಂದು ಅಂತ ವೀರ ಮನ್ಸಲ್ಲೇ ಬೈಕಂತಿರ್ತಾನೆ. ಈ ಕಡೆ ವೈಶು ಮತ್ತು ಶಕುಂತಲ ಮಾತಾಡ್ತಾ ಕೂತಿರ್ತಾರೆ. ಅಮ್ಮ ಅದಕ್ಕೆ ಬಂದಮೇಲೆ ಅಣ್ಣ ಇಷ್ಟೊಂದು ಬದಲಾಗ್ತಿದ್ದಾನಲ್ವಾ, ಪಾತ್ರೆ ತೊಳಿತಾನೆ, ಅಡುಗೆ ಮಾಡ್ತಾನೆ, ಬಟ್ಟೆನೂ ಒಣಗಾಕ್ತಾನೆ, ಇನ್ನೊಂದು ಸ್ವಲ್ಪ ದಿವಸ ಪಾತ್ರೆನೂ ತೊಳಿತಾನೆ ಅಂತ ವೈಶು ಅಂತಿರ್ತಾಳೆ. ಅದಕ್ಕೆ ಶಕುಂತಲ ಹೇಳ್ತಾಳೆ, ಹೂನಮ್ಮ ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮಗ ಮಾತು ಕೇಳಲಿಲ್ಲ ಅಂದರೆ ಒಂದು ಮದುವೆ ಮಾಡು ಅಂತ. ನೋಡು ಮದುವೆ ಆಗಿದ ತಕ್ಷಣ ನಮ್ಮ ವೇದನ ಮಾತಿಗೆ ಎಷ್ಟು ಚೆನ್ನಾಗಿ ಬೆಲೆ ಕೊಡ್ತಾನೆ. ನನಗಂತೂ ನನ್ನ ಗಂಡನ ಬದಲಾಯಿಸೋಕ್ಕಾಗಲಿಲ್ಲ, ಎಲ್ಲಿ ನನ್ನ ಮಗನೂ ಹಿಂಗೆ ಆಗ್ತಾನೋ ಅಂತ ಭಯ ಆಗಿತ್ತು, ಆದರೆ ವೇದ ಎಲ್ಲ ಬದಲಾಯಿಸ್ಬಿಟ್ಲು ಅಂತ ಶಕುಂತಲ ಹೇಳ್ತಿರ್ತಾಳೆ. ಅಮ್ಮ ಅಣ್ಣ ಬದಲಾಗಿರೋದಕ್ಕೆ ನಿನ್ನೆ ತುಂಬ ಖುಷಿಯಾಗಿರ್ಬೇಕಲ್ವಾ ಅಂತ ವೈಶು ಅಂತಾಳೆ. ಇದಕ್ಕೆ ಶಕುಂತಲ, ಅಯ್ಯೋ ಇದಕ್ಕಿಂತ ಇನ್ನೇನು ಬೇಕಮ್ಮ, ಮಗ ಚೇಂಜ್ ಆಗಿದ್ದಾನೆ ಅಂದರೆ ಇದಕ್ಕಿಂತ ಇನ್ನೊಂದು ಸಂತೋಷ ಇದೆಯಾ ಅಂತ ಶಕುಂತಲ ಅಂತಿರ್ತಾಳೆ. ಅಮ್ಮ ಅಣ್ಣ ಮೇಲಷ್ಟೇ ಹೊರಟು ಒಳಗೆ ತುಂಬ ಮೃದು, ಆದರೆ ಅವ್ನು ಎಲ್ಲರನ್ನೂ ನೋಡಿ ಕರ್ಗೋ ಮನಸ್ಸಿದೆ, ಆದರೆ ನಿನ್ನೂ ನೋಡಿ ಯಾಕೆ ಕರಗ್ತಾ ಇಲ್ಲ ಅವನು, ಯಾಕೆ ನಿನ್ನ ನೋಡಿದ ತಕ್ಷಣ ರೇಗ್ತಾನೆ ಅಂತ ಅಂತಾಳೆ. ಆವಾಗ ಶಕುಂತಲ ಹಿಂದಿಂದೆಲ್ಲ ನೆನೆಸ್ಕೊಂತಾಳೆ, ಏನೇ ಆದ್ರೂ ಅವಳು ಮಾಡಿದ್ದು ಸ್ವಲ್ಪ ತಪ್ಪಿತ್ತಲ್ವ, ಹಂಗಾಗಿ ಅವಳು ಸ್ವಲ್ಪ ಅಳ್ತಾಳೆ. ಅದಕ್ಕೆ ಸುಮ್ಮನಿರಮ್ಮ, ಅಣ್ಣ ಚೇಂಜ್ ಆಗೇ ಆಗ್ತಾನೆ, ನಿನ್ನ ಕಣ್ಣೀರು ಒರೆಸೋ ಕಾಲ ಬಂದೇ ಬರುತ್ತೆ ಅಂತ ಸಮಾಧಾನ ಮಾಡ್ತಾಳೆ ವೈಶು. ಇನ್ನೊಂದು ಕಡೆ ರೂಮಿಂದ ಎದ್ದು ಬರ್ತಾನೆ ನಮ್ಮ ವಿಕ್ರಮು. ಗುಡ್ ಮಾರ್ನಿಂಗ್ ಕಣೋ ಅಂತಾಳೆ ವೇದ. ಅದಕ್ಕೆ ವಿಕ್ರಮು ಸುಮ್ಮನೆ ಕೋಪ ಮಾಡ್ಕೊಂಡಿರ್ತಾನೆ. ಯಾಕೋ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ, ನಾನು ಸುಮ್ಮನೆ ರೇಗಿಸಿದ್ದು ಕಣೋ. ಇನ್ನೊಂದು ಮಾತು ಹೇಳ್ತೀನಿ ವಿಕ್ರಮ್, ನಿನ್ನಲ್ಲಿ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಇದ್ದಾನೆ, ಆದರೆ ಈ ರೌಡಿ ವಿಕ್ರಮು ಆ ಫ್ಯಾಮಿಲಿ ಮ್ಯಾನ್ನ ಹೊರಗೆ ಬರಕ್ಕೆ ಬಿಡ್ತಿಲ್ಲ ಅಂತ ವೇದ ಅಂತಾಳೆ. ಆಮೇಲೆ ಅವಳು ಎರಡೂ ಕೈ ಹಿಡ್ಕೊಂಡು ಸೋಫಾ ಹತ್ರ ಕೂರಿಸ್ಕೊಂಡು ಥ್ಯಾಂಕ್ ಯು ಬೇತಾಳ ಅಂತ ವಿಕ್ರಮ್ ಅಂತಾನೆ. ಅದಕ್ಕೆ ವೇದ, ಯಾಕೋ ನಾನು ರೇಗ್ಸಿದ್ಕ ಅಂತ ವೇದ ಕೇಳ್ತಾಳೆ. ಅದಕ್ಕೆ ಇಲ್ಲ, ನನ್ನೊಳಗೆ ನಾನು ಏನು ಅನ್ನೋದೇ ನನಗೆ ಮರ್ತೋಗಿತ್ತು ಇಷ್ಟು ದಿನ, ನನ್ನನ್ನು ನೀನು ಹುಡುಕೊಟ್ಟಿದ್ಯಾ ಬೇತಾಳ, ಅದಕ್ಕೆ ನನಗೆ ಈ ಪ್ರೀತಿ, ಕರುಣೆ, ಅನುಕಂಪ ಇದೆಲ್ಲ ಗೊತ್ತಿರಲಿಲ್ಲ, ಅದನ್ನೆಲ್ಲ ಕಲಿಸಿದ್ಯಾ. ನನಗೆ ಈ ಬಟ್ಟೆ ಒಗೆಯಕ್ಕೆ ಬರದೇ ಇರ್ಬೋದು, ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದು, ಬಟ್ ನಾನಿವಾಗ ಈ ರೌಡಿಸಮ್ ಇದೆಲ್ಲ ಬಿಟ್ಟು ನಾನು ಫ್ಯಾಮಿಲಿ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದೀನಿ, ನಾನು ಚೇಂಜ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂತಾಳೆ. ನಮ್ಮ ವೇದಂಗಂತೂ ತುಂಬ ಖುಷಿ ಆಗ್ಬಿಡುತ್ತೆ ಈ ಮಾತು ಕೇಳಿ. ಏನಂದೆ ಅಂತಾಳೆ, ಅದು ನಾನು ಫ್ಯಾಮಿಲಿ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ವಿಕ್ರಮ್ ಅಂತಾನೆ. ಎದ್ದು ಕುಂದ್ಬಿಡ್ತಾಳೆ ನಮ್ಮ ವೇದ. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆಯಾ ಅಂತ ವಿಕ್ರಮ್ ಕೇಳಿದ್ಕೆ, ಅಯ್ಯೋ ನೀನೇನು ಹುಚ್ಚ, ನೀನು ರೌಡಿಸಮ್ ಬಿಟ್ಟು ಫ್ಯಾಮಿಲಿ ಮ್ಯಾನ್ ಆಗ್ತೀನಿ, ನೀನು ಚೇಂಜ್ ಆಗ್ತೀನಿ ಅಂದರೆ ಫಸ್ಟ್ ಖುಷಿ ಪಡೋಳೆ ನಾನು ಕೊಡು ಅಂತೇಳಿ ಅಂತಾಳೆ. ಅದಕ್ಕೆ ವಿಕ್ರಮ್ ಇದ್ದನು, ಆದರೆ ಒಂದು ವಿಷಯ ಬೇತಾಳ, ನಾನೇನಾದರೂ ರೌಡಿಸಮ್ ಬಿಟ್ಟರೆ, ನಾನು ಈ ಫೀಲ್ಡ್ ಬಿಟ್ಟರೆ ನನಗೆ ಹೆಸರಿರಲ್ಲ, ಪವರ್ ಇರಲ್ಲ, ಅಷ್ಟೇ ಯಾಕೆ ನನ್ನ ಹತ್ರ ಇರೋ ಆಸ್ತಿ, ಅಂತಸ್ತು, ಹಣ ಇದೆಲ್ಲ ಕಳ್ಕೊಂಡ್ಬಿಡ್ತೀನಿ, ಅಷ್ಟೇ ಯಾಕೆ ನನ್ನ ಸುತ್ತ ಇರೋ ಜನ ಇವರು ಇರಲ್ಲ, ಬರೀಗಾಯಿ ಆಗ್ಬಿಡ್ತೀನಿ ಬೇತಾಳ. ನಾನು ಏನೇ ಕಳ್ಕೊಂಡ್ರು ನೀನು ನನ್ನ ಜೊತೆಗಿರ್ತೀಯ, ಬಿಟ್ಟೋಗಲ್ವಾ ಅಂತ ಎಷ್ಟು ಮುದ್ದಾ ಕೇಳ್ತಾನೆ ಗೊತ್ತಾ ನಮ್ಮ ವಿಕ್ರಮ್ ವೇದನ ಹತ್ರ. ಆವಾಗ ಅವನೆರಡೂ ಕೈ ತಗೊಂಡು ಹಿಡ್ಕೊಂಡು ನಮ್ಮ ವೇದಾಳ, ಇರ್ತೀನಿ ನೋಡು ವಿಕ್ರಮ್, ನಿನ್ನ ಹೆಸರು, ಆಸ್ತಿ, ಕೀರ್ತಿ ಕಡೆಗೆ ನೀನು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ರೂ ಈ ಬೇತಾಳ ನಿನ್ನ ಜೊತೆ ಕೊನೆ ತನಕ ಇರ್ತಾಳೆ ಅಂತ ನಮ್ಮ ವೇದ ಹೇಳ್ತಾಳೆ. ಅವಾಗ ವಿಕ್ರಮ್ ಖುಷಿ ಪಡ್ತಾನೆ. ನಿಜವಾಗ್ಲೂ ನಾ ಬೇತಾಳ ಅಂತ ಅಂದಾಗ, ನೀನೇ ಹೇಳ್ತಿದ್ದಲ್ಲ ವಿಕ್ರಮ್, ಒಬ್ಬ ಮನುಷ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸುಳ್ಳು ಯಾವತ್ತೂ ಹೇಳಲ್ಲ ಅಂತ, ನನ್ನ ಕಣ್ಣು ನೋಡು ನಿನಗೆ ಗೊತ್ತಾಗುತ್ತೆ ಅಂತ. ಹಂಗೆ ಕಣ್ಣು ನೋಡ್ತಾ ನಿಲ್ತಾನೆ. ಹೌದು ಬೇತಾಳ, ಕಾಣಿಸ್ತಿದೆ ನನಗೆ, ನನ್ನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಕಾಣಿಸ್ತಿದೆ ಬೇತಾಳ ಅಂತಂದು ಹಂಗೆ ಮನಸ್ಸಲ್ಲಿ ಅನ್ಕೊಂತಿರ್ತಾನೆ. ನನಗೆ ತಪ್ಕೋಬೇಕು ಅಂತ ಅನಿಸ್ತಿದೆ, ತಪ್ಕೊಂಡ್ರೆ ಏನು ಅಂದ್ಕೊಂತೀಯೋ ಅಂತ ಮನಸ್ಸಲ್ಲಿ ಅಂದ್ಕೊಂತಿರ್ತಾನೆ ನಮ್ಮ ವಿಕ್ರಮ. ಅದಕ್ಕೆ ಅದಕ್ಕೆ ನಮ್ಮ ವೇದ ಇದ್ದಳು, ಪ್ರೀತಿಗೆ ಈ ಸಾಕ್ಷಿಗಳು, ಪ್ರಾಮಿಸ್ಗಳು ಇದು ಯಾವುದು ಬೇಕಾಗಲ್ಲ ವಿಕ್ರಮ್, ನನಗೆ ನಿನ್ನ ಮೇಲೆ ನಂಬಿಕೆ ಬಂದಾಗಿದೆ ಅಂತ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ. ಇನ್ನೊಂದು ಸಂಚಿಕೆ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎಲ್ರಿಗೂ.